ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮುತ್ತಜ್ಜಿ ಮನೆಗೆ ಹೋಗಿದ್ವಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ನೆನಪಿರೋವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಅಜ್ಜಿ ಮತ್ತು ಅವರಮ್ಮ. ಸೊ ನನಗೆ ಮುತ್ತಜ್ಜಿ, ಚಾರ್ವಿಕಿಗಂತೂ ನನಗೆ ಮುತ್ತಜ್ಜಿ ಅಂದರೆ ಅವ್ರಿಗೆ ಕೋಲಜ್ಜಿನೋ ಏನು ಆ ಥರ ಎಲ್ಲ ಅಂತಾರಲ್ಲ, ಆ ಥರ ನನ್ನ ಮಗ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಮಲಿಕೊಂಬಿಟ್ಟಿದ್ದ. ಸೊ ಅವನಿಗೆ ನಿದ್ದೆ ಗಣ್ಣು, ಬೆಳಗ್ಗೆಯಿಂದ ಫುಲ್ ಆಟಾಡಿದ್ದ, ಚೆನ್ನಾಗಿ ಫುಲ್ ನಿದ್ದೆ ಇಳಿತಿದ್ದೆ. ಅವ್ನು ಎಬ್ರಿಸೋಕ್ಕೆ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಎದ್ದೊಳ್ತಾನೆ ಇಲ್ಲ ಅವನು. ಎದ್ದೊಳೋ ಚೆನ್ನೋ, ಅಜ್ಜಿ ನೋಡು ಒಂದು ಫೋಟೋ ತಗೋ ನೆನಪಿಗೆ ನೀನು ದೊಡ್ಡವನಾದ್ಮೇಲೆ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಣ್ಬಿಟ್ಟು ಇದು ಮಾಡ್ತಿದ್ದ. ಅಜ್ಜಿ ಮಾತಾಡಿಸ್ತಾಯಿದ್ರು, ಊಟ ಮಾಡ್ದ, ಏನು ನಿನ್ನ ಹೆಸರು ಅಂತ ಎಲ್ಲ ಕೇಳ್ತಾಯಿದ್ರು. ಅವ್ನಿಗಿನ್ನ ಸ್ವಲ್ಪ ನಿದ್ದೆಗಣ್ಣು, ಕಣ್ಣು ಮುಚ್ಚೋದು, ತಿರ್ಗಾ ಕಣ್ಣು ತೆಗಿಯೋದು, ಅದೇ ಮಾಡ್ತಾಯಿದ್ದ. ನಾವೆಲ್ಲ ಚಿಟಿಕೆ ಹೊಡೆಯುತ್ತೆ ಎಲ್ಲ ಎಬ್ರಿಸಿದ್ರು ಆಗ್ತಾನೆ ಇರಲಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ನೆಕ್ಸ್ಟ್ ಡೇ ನಾನು ಮತ್ತು ನಮ್ಮ ಮನೆಯವರು ಇಬ್ಬರೂ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದಕ್ಕಂತೂ ತುಂಬ ದಿವಸದಿಂದ ಹೋಗಬೇಕು ಅಂತ ಒಂದು ಆಸೆ ಇತ್ತು. ಒಂದು ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು. ಒನ್ ಆಫ್ ದ ವಿಶ್ ಅಂತ. ತುಂಬ ಇಷ್ಟ ಆಗಿತ್ತು ನನಗಂತೂ, ಹೋಗಲೇಬೇಕು ಅಂತ ತುಂಬ ಇಟ್ಕೊಂಡಿದ್ದೆ. ಜೊತೆಯಲ್ಲಿ ಬರ್ತಿತ್ತಲ್ಲ ದೇವಸ್ಥಾನ, ಇಲ್ಲೇ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಸೊ ಅವಾಗಿಂದನೂ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ವರ್ಷದಿಂದ ನಾನು ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಈಗ ಫೈನಲಿ ಈಡೇರಿತು ಅಂತಲೇ ಅನ್ಬೋದು. ನಾನು ಮತ್ತು ರಾಘವರು ಇಬ್ಬರು ಹೋಗಿ ಬಂದ್ವಿ. ಚೆನ್ನಾಗಿ ದರ್ಶನ ಆಯಿತು. ಆ್ಯಕ್ಚುಲಿ ಅವತ್ತು ಅಮಾವಾಸ್ಯೆ ಇದ್ರೂ ಕೂಡ ನಾವು ಹೋಗಿದ್ದಾಗ ಅಷ್ಟು ರಶ್ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬೇಗ ನೋಡ್ಕೊಂಡು ಬೇಗ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು. ನಮಗಂತೂ ದೇವ್ರು ನೋಡಿ ತುಂಬ ಖುಷಿ ಆಯಿತು. ಎಷ್ಟು ವರ್ಷದ ಆಸೆ ಅಂತೂ ಈಡೇರ್ತಲ್ವಾ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಾನು ಮಾಡ್ತಾ ಇರೋದು ಚಾರ್ವಿಕ್ಕು ತುಮಕೂರಿಗೆ ಹೋಗಿದ್ದ, ಆವಾಗ ನಾನು ಈ ವಿಡಿಯೋ ಮಾಡ್ತಿದ್ದೆ. ಸೊ ಒಬ್ಬಳೇ ಈವ್ನಿಂಗ್ ಮನೇಲಿ ಇದ್ದಿದ್ದರಿಂದ ರಾಘವ್ರಿನ ಕೆಲಸದಿಂದ ಬಂದಿರಲಿಲ್ಲ. ಮಳೆ ಬೇರೆ ಬರ್ತಿತ್ತು. ಸೊ ಏನಾದರೂ ಬಿಸಿಯಾಗಿ ಬಜ್ಜಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಿತ್ತು. ಸೊ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೇ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನನಗಂತೂ ಬಜ್ಜಿ ಮೆಣ್ಸಿನ್ಕಾಯಿ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನಾವು ತುಮಕೂರಲ್ಲಿದ್ದಾಗ ಲಕ್ಷ್ಮೀ ದೇವಸ್ಥಾನದ ಹತ್ರ ಬಜ್ಜಿ ಮೆಣ್ಸಿನ್ಕಾಯಿ ಆ ಥರದ್ದೆಲ್ಲ ಮಾಡೋರು. ₹1 ಒಂದು ಮೆಣ್ಸಿನ್ಕಾಯಿ ಕೊಡೋರು. ಅದಕ್ಕೆಲ್ಲ ಮಧ್ಯದಲ್ಲಿ ಕಟ್ ಮಾಡಿ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ, ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಕೊಡೋರು. ಎಷ್ಟು ರುಚಿಯಾಗಿರ್ತಿತ್ತು ಅಂತ. ಬಟ್ ಆಗಿನ ಟೇಸ್ಟ್ ತಿರುಗಿ ಎಲ್ಲೂ ಬ್ಯಾಂಗ್ಳೂರಲ್ಲಿ ನಾನು ನಿಜ ತಿಂದಿಲ್ಲ. ನಮ್ಮ ಮನೆ ಸೈಡಂತೂ ಆ ಥರ ಎಲ್ಲ ಫುಲ್ ಹಾಕಿ ಕೊಡೋದೆಲ್ಲ ಆ ಥರ ಟೇಸ್ಟೇ ಬರೋಲ್ಲ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊತಿರ್ತೀನಿ. ಇವಾಗ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಮಾಡೋಷ್ಟು ಪೇಷನ್ಸ್ ಇಲ್ಲ. ಸೊ ಹಾಗೆ ಉಪ್ಪು ಖಾರ, ನಿಂಬೆಹಣ್ಣು ಆ ಥರ ಹಾಕ್ಕೊಂಡು ತಿನ್ನೋದಕ್ಕೆ ಮಾಡ್ಕೊತಿರ್ತೀನಿ. ನಾನು ಮೆಣ್ಸಿನ್ಕಾಯಿ ತೊಗೊಂಡಿರೋದು ಸಿಕ್ಕಾಪಟ್ಟೆ ಖಾರ ಇದೆ. ಫಸ್ಟು ಬೀಜ ಎಲ್ಲ ನಾನು ಬಿಡಿಸ್ಕೊಳ್ಳಿಲ್ಲ. ನನಗೆ ಹಾಗೆ ತಿನ್ನೋಕೆ ಇಷ್ಟ. ಬೀಜದ ಸಮೇತ ಅಂದರೆ ಸಿಪ್ಪೆ ಸಮೇತ ತಿಂತೀನಿ. ಕೆಲವರು ಬರೀ ಹಿಟ್ಟು ಮಾತ್ರ ತಿಂದ್ಕೊಂಡು ಒಳಗಡೆ ಇರೋ ಮೆಣ್ಸಿನ್ಕಾಯಿ ಬಿಸಾಕ್ಬಿಡ್ತಾರೆ. ನಮ್ಮ ಮನೇಲಿ ನಮ್ಮಮ್ಮ ಅವರೆಲ್ಲ ಹಂಗೆ ಮಾಡ್ತಿರ್ತಾರೆ. ನನಗೆ ಹಂಗೆ ಇಷ್ಟ ಆಗೋಲ್ಲ. ಅದ್ರ ಸಮೇತ ತಿನ್ನೋಕೆ ಪಡ್ತೀನಿ. ಅದು ಏನಾಗಿದೆ ಅಂದರೆ ತುಂಬ ಖಾರ ಇದೆ. ನನಗೆ ಅದು ಫಸ್ಟ್ ಮಾಡ್ತಾ ಇರೋದು ಒಂದೊಂದು ಅಷ್ಟು ಖಾರ ಬರಲ್ವಲ್ಲ, ಹಾಗಾಗಿ ನಾನು ಫುಲ್ ಎಲ್ಲ ಹಂಗೆ ಕಟ್ ಮಾಡಿ ಇಟ್ಕೊಂಡೆ. ಈಗ ಸ್ವಲ್ಪ ಕಡಲೆ ಹಿಟ್ಟಿಗೆ ಅರ್ಶಿನದ ಪುಡಿ, ಅಜ್ವೈನ ಮತ್ತು ಉಪ್ಪು, ಅರಿಶಿನ, ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊತೀನಿ. ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಅಂದ್ಬಿಟ್ಟು ಸ್ವಲ್ಪ ಬಜ್ಜಿ ಅದಕ್ಕೆಲ್ಲ ಕಲಿಸ್ಕೊಂಡು ಒಂದೊಂದೇ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಬಿಡ್ತೀನಿ ಮೆಣ್ಸಿನ್ಕಾಯಿನ. ಬಜ್ಜಿ ರೆಡಿ ಆಯಿತು. ಸೊ ನನ್ನ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಕ್ರೇವಿಂಗ್ಸ್ ಏನಿತ್ತು, ಸೊ ಈಗ ತಿನ್ನೋಣ ಅಂತ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲೆಮನ್ ಎಲ್ಲ ಇಟ್ಕೊಂಡು ತಿಂತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.